ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ನಿಮ್ಮ ಬಳಿ ಪ್ರತಿ ತಿಂಗಳು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸುಮಾರು 10,000 ರೂಪಾಯಿಗಳು ಇದೆ ಅಂತ ಇಟ್ಕೊಳ್ಳಿ. ಈ ಪ್ರತಿ ತಿಂಗಳು 10,000 ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡ್ತಾ 1 ಕೋಟಿ ರೂಪಾಯಿ ಹಣವನ್ನು ಗಳಿಸಲಿಕ್ಕೆ ಎಷ್ಟು ಸಮಯ ಬೇಕು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಮತ್ತು ಯಾವ ಮ್ಯೂಚುವಲ್ ಫಂಡಲ್ಲಿ ತಿಂಗಳಿಗೆ 10,000 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಮುಂದೊಂದು ದಿವಸ 1 ಕೋಟಿ ರೂಪಾಯಿನ, 2 ಕೋಟಿ ರೂಪಾಯಿನ, 3 ಕೋಟಿನ ಇಲ್ಲ 5 ಕೋಟಿ ರೂಪಾಯಿ ಒಳಗೆ ಬೆಳೆಯುತ್ತೆ ಅನ್ನುವಂಥ ಒಂದು ಕುತೂಹಲ ಮತ್ತು ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಅನೇಕ ಬಗೆಯ ಮ್ಯೂಚುವಲ್ ಫಂಡ್ಗಳು ಇದ್ದಾವೆ. ಸಾವಿರಾರು ಮ್ಯೂಚುವಲ್ ಫಂಡ್ಗಳು ಸಿಗುತ್ತೆ. ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಸ್ವಭಾವ ಅಥವಾ ಒಂದೊಂದು ಗುಣಲಕ್ಷಣಗಳಿರುತ್ತೆ. ಹಾಗಾಗಿ ಯಾವ ಮ್ಯೂಚುವಲ್ ಫಂಡಲ್ಲಿ ಹೂಡಿದರೆ ನಿಮ್ಮ 10,000 ರೂಪಾಯಿ ಅಂದರೆ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡುವಂಥದ್ದು 1 ಕೋಟಿ ರೂಪಾಯಿಯಿಂದ 5 ಕೋಟಿ ರೂಪಾಯಿವರೆಗೆ ಬೆಳಿಬೋದು ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಇದಕ್ಕೋಸ್ಕರ ಇವತ್ತಿನ ಈ ವಿಶೇಷ ಎಪಿಸೋಡಲ್ಲಿ ನಾವು ಅದು ಯಾವ ಮ್ಯೂಚುವಲ್ ಫಂಡ್ ಹಾಗೂ ಎಷ್ಟು ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಅಮೂಲ್ಯವಾದ ವಿವರಗಳನ್ನು ತಿಳಿದುಕೊಳ್ಳೋಣ. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ELSS ಫಂಡ್ ಅನ್ನುವಂಥದ್ದನ್ನು ಕೇಳಿರ್ತೀರ. ಅಂದರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅನ್ನುವಂಥದ್ದು ಬಹಳ ಜನಪ್ರಿಯವಾದಂತಹ ಸ್ಕೀಮ್ ಇದು. ELSS ಫಂಡಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಕಡೆ ಇನ್ವೆಸ್ಟ್ಮೆಂಟ್ ನಡೀತಾ ಇರುತ್ತೆ. ಅದು ಲಂಸಮ್ ಇರ್ಬೋದು ಅಥವಾ ಸಿಪ್ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಪ್ರತಿ ತಿಂಗಳು ಏನು ಹೇಳ್ತೀರಿ, 1,000ನೋ 5,000ನೋ 10,000ನೋ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುವಂಥದ್ದು ಅಥವಾ ಒಟ್ಟಿಗೆ ಲಂಸಮ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಈ ELSS ಫಂಡನ ವಿಶೇಷತೆ ಏನಂದರೆ ಇಲ್ಲಿ ನಿಮಗೆ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಆದರೆ ಇನ್ನೊಂದು ಕಡೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಆದಾಯ ತೆರಿಗೆಯ ಸೆಕ್ಷನ್ 80C ಪ್ರಕಾರ ನಿಮಗೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿ ತನಕದ ಇನ್ವೆಸ್ಟ್ಮೆಂಟಿಗೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಅಂದರೆ ಅಷ್ಟು ಅಮೌಂಟಿಗೆ 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಿಗೆ ಯಾವುದೇ ಟ್ಯಾಕ್ಸ್ ಕೂಡ ಇರಲ್ಲ. ಹೀಗಾಗಿ ಒಂದು ಕಡೆ ನೀವು ಟ್ಯಾಕ್ಸ್ ಬೆನಿಫಿಟನ್ನು ಪಡಿಬೋದು, ಇನ್ನೊಂದು ಕಡೆ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಅದು ಬೆಳೀತಾನೆ ಇರುತ್ತೆ. ಮತ್ತೊಂದು ವಿಶೇಷ ಏನಂದರೆ ಇದರಲ್ಲಿ ಲಾಕ್ ಇನ್ ಪೀರಿಯಡ್. ಈಗ ಏನಾಗುತ್ತೆ ಅಂದರೆ ನೀವು ಉದಾಹರಣೆಗೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಥವಾ PPF ಅಂತ ನಾವು ಏನು ಕರಿತೀವೋ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ 15 ವರ್ಷಗಳ ಒಂದು ಲಾಕ್ ಇನ್ ಪೀರಿಯಡ್ ಇರುತ್ತೆ. ಈ 15 ವರ್ಷಗಳ ಲಾಕ್ ಇನ್ ಪೀರಿಯಡ್ ಅಂದರೆ ಏನು ಅಂತಂದರೆ ನೀವು ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದರೆ 15 ವರ್ಷಗಳ ತನಕ ಅದನ್ನು ವಿಡ್ರಾ ಮಾಡೋಕ್ಕಾಗಲ್ಲ. ಅದೇ ರೀತಿ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಅಥವಾ NSC ನಲ್ಲಿ ಏನಾಗುತ್ತೆ ಅಂದರೆ 5 ವರ್ಷಗಳ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅದಕ್ಕೆ ಕಂಪೇರ್ ಮಾಡಿದರೆ ELSS ಮ್ಯೂಚುವಲ್ ಫಂಡ್ಗಳಲ್ಲಿ ನಿಮ್ಮ ಲಾಕ್ ಇನ್ ಪೀರಿಯಡ್ ಕೇವಲ 3 ವರ್ಷ ಇರುತ್ತೆ. ಹಾಗಾಗಿ NSC ಮತ್ತು PPFಗೆ ಹೋಲಿಕೆ ಮಾಡಿದರೆ ನಿಮಗೆ ELSS ಫಂಡ್ ಬಹಳ ಅನುಕೂಲ ಅಂತ ಕರೆಸಿಕೊಳ್ಳುತ್ತೆ. ಯಾಕಂದರೆ 3 ವರ್ಷಗಳ ನಂತರ ಇದನ್ನು ವಿಡ್ರಾ ಮಾಡ್ಬೋದು. ELSS ಮ್ಯೂಚುವಲ್ ಫಂಡ್ಗಳಲ್ಲಿ ಇಲ್ಲೂ ಕೂಡ ನೀವು ಹಾಗೆ ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತವನ್ನು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಥವಾ ಇಲ್ಲ ನಾನು ಒಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನ್ನ ಹತ್ರ 1 ಲಕ್ಷನೋ 2 ಲಕ್ಷನೋ ಎಷ್ಟೋ ಸಮ ಅಮೌಂಟ್ ಇದೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೂ ಕೂಡ ಇಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಈ ಎರಡೂ ಆಯ್ಕೆನ ನೀವು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನೀವು ಬಳಸ್ಕೊಳ್ಬೋದು. ನಾವೀಗ ಒಂದಷ್ಟು ELSS ಫಂಡ್ಗಳ ಒಂದು ಆಯ್ಕೆಯನ್ನು ಗಮನಿಸೋಣ. ಅಂದರೆ ಈ ELSS ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಂದರೆ ಪ್ರತಿ ತಿಂಗಳು ನಾನು ಈಗಾಗಲೇ ಹೇಳಿದ ಹಾಗೆ 10,000 ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು 25 ವರ್ಷಗಳ ಬಳಿಕ ಅದರ ಅಮೌಂಟ್ ಎಷ್ಟು ಆಗಿರುತ್ತೆ ಅನ್ನೋದನ್ನು ಉದಾಹರಣೆಗಳ ಸಮೇತ ನಿಮಗೆ ತಿಳಿಸ್ತೀನಿ. ಮತ್ತು ಯಾವ ಮ್ಯೂಚುವಲ್ ಫಂಡ್ ಅದರ ಹೆಸರನ್ನು ಕೂಡ ನಾನು ಇಲ್ಲಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ SBI ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ ಆಯ್ಕೆಯನ್ನು ನೋಡೋಣ. ಮೊದಲನೇದಾಗಿ SBI ಲಾಂಗ್ ಟರ್ಮ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಮ್ಯೂಚುವಲ್ ಫಂಡ್ ಅನೇಕ ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ. ಸುಮಾರು 7 ರಿಂದ 10 ವರ್ಷಗಳಿಂದ ಈ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಡೀತಾ ಇದೆ. ಮುಖ್ಯವಾಗಿ ಇದು ELSS ಫಂಡ್ ಅಡಿಯಲ್ಲಿ ಬರುವಂಥದ್ದು. SBI ಲಾಂಗ್ ಟರ್ಮ್ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಅಂದರೆ ELSS ಫಂಡ್ನಲ್ಲಿ ನೀವು ಸುಮಾರು 25 ವರ್ಷಗಳ ಹಿಂದೆ 10,000 ರೂಪಾಯಿಗಳನ್ನು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಿದ್ರೆ ಈಗ ಆ ಮೊತ್ತ 5,66 ಲಕ್ಷ ರೂಪಾಯಿಗೆ ಬೆಳೀತಾ ಇತ್ತು. ಹಾಗಾದರೆ 25 ವರ್ಷಗಳ ಹಿಂದೆ ಈ ಮ್ಯೂಚುವಲ್ ಫಂಡ್ ಇರದೇ ಇದ್ರೂ ಕೂಡ ಈ ಲೆಕ್ಕಾಚಾರ ಹೇಗೆ ಸಾಧ್ಯ ಆಯಿತು ಅಂತ ನೀವು ಕೇಳ್ಬೋದು. ಯಾಕಂದರೆ ಈ ಮ್ಯೂಚುವಲ್ ಫಂಡ್ ಬಂತು ಸುಮಾರು ಒಂದು ದಶಕದ ಹತ್ತಿರ ಬರ್ತಾ ಇದೆ, 7 ರಿಂದ 10 ವರ್ಷ. ಹಾಗಿದ್ರೂ ಕೂಡ 25 ವರ್ಷಗಳ ಹಿಂದಿನಿಂದ ಲೆಕ್ಕಾಚಾರ ಹೇಗೆ ಆಯಿತು ಅನ್ನೋದು ನೀವು ಸಹಜವಾಗಿ ಕೇಳ್ಬೋದು. ಅದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು ಅಂತ ನಿಮಗೆ ಹೇಳ್ತೀನಿ ಇವಾಗ. ಮ್ಯೂಚುವಲ್ ಫಂಡ್ ವಲಯದಲ್ಲಿ XIRR ಎಂಬ ಫೈನಾನ್ಷಿಯಲ್ ಫಾರ್ಮುಲಾವನ್ನು ಪರಿಗಣಿಸ್ತಾರೆ. ಇದರ ಲೆಕ್ಕಾಚಾರದ ಪ್ರಕಾರ ಈ ಫಂಡ್ನಲ್ಲಿ ಎಷ್ಟು ರಿಟರ್ನ್ಸ್ ಸಿಗ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ತಜ್ಜರು ಮಾಡ್ತಾರೆ. ಈ XIRR ಲೆಕ್ಕಾಚಾರದ ಪ್ರಕಾರ SBI ಈಕ್ವಿಟಿ ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ ಸ್ಕೀಮ್ 19.43% ರಿಟರ್ನ್ಸ್ ಅನ್ನು ಹೂಡಿಕೆದಾರರಿಗೆ ಕೊಟ್ಟಿದೆ. ಎರಡನೇದಾಗಿ ನಾವು
HDFC ಟ್ಯಾಕ್ಸ್ ಸೇವರ್ ಮ್ಯೂಚುವಲ್ ಫಂಡ್ ಬಗ್ಗೆ ನೋಡೋಣ. ಇದು ಕೂಡ ELSS ಫಂಡ್ ಕ್ಯಾಟಗರಿಯಲ್ಲೇ ಬರುತ್ತೆ. ಈ ಮ್ಯೂಚುವಲ್ ಫಂಡ್ನಲ್ಲಿ 25 ವರ್ಷಗಳ ಹಿಂದೆ ನೀವು 10,000 ರೂಪಾಯಿಗಳನ್ನು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ನೋಡೋಣ. ಇಲ್ಲೂ ಕೂಡ ನಾವು XIRR ಫಾರ್ಮುಲಾವನ್ನು ಬಳಸಿ ಎಷ್ಟು ರಿಟರ್ನ್ಸ್ ಬರುತ್ತಿತ್ತು ಅಂತ ನೋಡೋಣ. HDFC ELSS ಟ್ಯಾಕ್ಸ್ ಸೇವರ್ ಫಂಡ್ನಲ್ಲಿ ನೀವು 25 ವರ್ಷಗಳ ಹಿಂದೆ ಪ್ರತಿ ತಿಂಗಳು 10,000 ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡ್ತಾ ಇರ್ತಿದ್ರೆ ನಿಮಗೆ 4,92,00,000 ಇನ್ಕಮ್ ಬರ್ತಾ ಇತ್ತು. XIRR ಪ್ರಕಾರ ಈ ಮ್ಯೂಚುವಲ್ ಫಂಡ್ನಲ್ಲಿ 18.57% ರಿಟರ್ನ್ಸ್ ಅನ್ನ ಈ ಮ್ಯೂಚುವಲ್ ಫಂಡ್ ಕೊಟ್ಟಿದೆ. ಮೂರನೇದಾಗಿ ನಾವು ಫ್ರಾಂಕ್ಲಿನ್ ಟ್ಯಾಕ್ಸ್ ಸೇವರ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಬಗ್ಗೆ ನೋಡೋಣ. ಇದು ಕೂಡ ELSS ಕ್ಯಾಟಗರಿಯಲ್ಲೇ ಬರುತ್ತೆ. ಈ ಫಂಡ್ನಲ್ಲಿ 25 ವರ್ಷಗಳ ಹಿಂದೆ ನೀವು ಪ್ರತಿ ತಿಂಗಳು 10,000 ರೂಪಾಯಿ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಿದ್ರೆ ಅದರ ಮೊತ್ತ XIRR ಫಾರ್ಮುಲಾ ಪ್ರಕಾರ ಎಷ್ಟು ಆಗುತ್ತೆ ಅಂತ ನಾವು ನೋಡೋಣ. ಫ್ರಾಂಕ್ಲಿನ್ ಇಂಡಿಯಾ ELSS ಫಂಡ್ ಅಡಿಯಲ್ಲಿ 25 ವರ್ಷಗಳ ಹಿಂದೆ ನೀವು ಪ್ರತಿ ತಿಂಗಳು 10,000 ರೂಪಾಯಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ನಿಮ್ಮ ಈಗಿನ ಮೊತ್ತ 4,52,00,000 ರೂಪಾಯಿಗೆ ಈ ಫಂಡಿನಲ್ಲಿ ನೀವು ಹೂಡಿಕೆ ಮಾಡಿದಂಥ ಹಣ ಬೆಳೆದಿರ್ತಾ ಇತ್ತು. XIRR ಪ್ರಕಾರ ಈ ಮ್ಯೂಚುವಲ್ ಫಂಡ್ನ ರಿಟರ್ನ್ಸ್ 18.56% ಆಗಿದೆ. ಇನ್ನು ಸುಂದರಂ ELSS ಟ್ಯಾಕ್ಸ್ ಸೇವರ್ ಮ್ಯೂಚುವಲ್ ಫಂಡ್ ಬಗ್ಗೆ ನೋಡೋಣ. ಇದು ಕೂಡ ELSS ಕ್ಯಾಟಗರಿಯಲ್ಲೇ ಬರುತ್ತೆ. ಈ ಮ್ಯೂಚುವಲ್ ಫಂಡ್ನಲ್ಲಿ 25 ವರ್ಷಗಳ ಹಿಂದೆ ನೀವು ಪ್ರತಿ ತಿಂಗಳು 10,000 ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಿದ್ರೆ ಈಗ ಅದರ ಮೊತ್ತ ಎಷ್ಟು ಆಗ್ತಿತ್ತು ಅಂತ ನೋಡೋಣ. ಈಗ 3,30,00,000 ರೂಪಾಯಿಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹಣ ಬೆಳೆದಿರ್ತಾ ಇತ್ತು. XIRR ಪ್ರಕಾರ ಈ ಮ್ಯೂಚುವಲ್ ಫಂಡ್ 15.32% ರಿಟರ್ನ್ಸ್ ಅನ್ನು ಹೂಡಿಕೆದಾರರಿಗೆ ಕೊಟ್ಟಿದೆ. ಕೊನೆಯದಾಗಿ LIC MF ಈಕ್ವಿಟಿ ಟ್ಯಾಕ್ಸ್ ಸೇವಿಂಗ್ ಫಂಡ್ ಬಗ್ಗೆ ನೋಡೋಣ. ಇದು ಕೂಡ ELSS ಕ್ಯಾಟಗರಿಯಲ್ಲೇ ಬರುತ್ತೆ. ಈ ಫಂಡ್ನಲ್ಲಿ ನೀವು 25 ವರ್ಷಗಳ ಹಿಂದೆ ಪ್ರತಿ ತಿಂಗಳು 10,000 ರೂಪಾಯಿಗಳಿಂದ ಇನ್ವೆಸ್ಟ್ಮೆಂಟ್ ಮಾಡಿರ್ತಿದ್ರೆ ನಿಮ್ಮ ಹಣ 1,48,00,000 ರೂಪಾಯಿಗೆ ಬೆಳೀತಾ ಇತ್ತು. XII ಪ್ರಕಾರ ಈ ಮ್ಯೂಚುವಲ್ ಫಂಡ್ನ ಒಂದು ವಾರ್ಷಿಕ ರಿಟರ್ನ್ ಎಷ್ಟು ಅಂತ ಹೇಳಿದ್ರೆ XIRR ಪ್ರಕಾರ ಈ ಮ್ಯೂಚುವಲ್ ಫಂಡ್ನ ಒಂದು ವಾರ್ಷಿಕ ರಿಟರ್ನ್ಸ್ 12.67% ಆಗಿದೆ. ನೀವು ಬ್ಯಾಂಕ್ FD ಇರ್ಬೋದು, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರ್ಬೋದು, ಇಲ್ಲೆಲ್ಲ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಹಾರ್ಡ್ಲಿ 3-7% ತನಕ ನಿಮಗೆ ಒಂದು ಇಂಟ್ರೆಸ್ಟ್ ಸಿಗುತ್ತೆ. ಆದರೆ ಇಲ್ಲೂ ಕೂಡ ನಿಮಗೆ ಒಂದಷ್ಟು ಈ ಟ್ಯಾಕ್ಸ್ ಬೆನಿಫಿಟ್ಗಳು ಸಿಗಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಥವಾ ಫಿಕ್ಸೆಡ್ ಡೆಪಾಸಿಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ರಿಟರ್ನ್ ಕಡಿಮೆ ಆಗುತ್ತೆ. ಅದೇ ರೀತಿ ನೀವು ಇನ್ಫ್ಲೇಷನ್ ಲೆಕ್ಕಾಚಾರವನ್ನು ಕೂಡ ನೋಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು 6% ಇನ್ಫ್ಲೇಷನ್ ಇದ್ದರೆ ನಿಮ್ಮ SB ಅಕೌಂಟ್ನಲ್ಲಿ 3-4% ರಿಟರ್ನ್ಸ್ ನಿಮಗೆ ಅಂದರೆ ಇಂಟ್ರೆಸ್ಟ್ ಸಿಕ್ಕಿದ್ರೆ ನಿಮಗೆ ಆ್ಯಕ್ಚುಲಿ ಸುಮಾರು 2% ಲಾಸೇ ಆಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ಇನ್ಫ್ಲೇಷನ್ನ ಬೀಟ್ ಮಾಡುವಂತಹ ಹಣದುಬ್ಬರಕ್ಕಿಂತ ಹೆಚ್ಚಿನ ಬಡ್ಡಿ ದರವನ್ನು ಕೊಡುವಂತಹ ಇನ್ಸ್ಟ್ರೂಮೆಂಟ್ಗಳಲ್ಲಿ ಅದು ಯಾವುದೇ ಇರಬಹುದು ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ನೀವು ಮಾಡುವಂತಹ ಹೂಡಿಕೆ ಹಣ ಬೆಳೀತಾ ಹೋಗುತ್ತೆ. ಇವಾಗಿನ ಒಂದು ಸಿಚುವೇಶನ್ ಅಲ್ಲಿ ನಾವು ನೋಡಿದ್ರೆ ಮ್ಯೂಚುವಲ್ ಫಂಡ್ ಅತ್ಯಂತ ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಯಾಕಂದ್ರೆ ಶೇರ್ ಮಾರ್ಕೆಟಲ್ಲಿ ಷೇರುಗಳ ಮೇಲೆ ನೇರವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಮಾಡಬಾರ್ದು ಅಂತ ಅಲ್ಲ. ಆದರೆ ಅಲ್ಲಿ ಏನಾಗುತ್ತೆ, ನೀವು ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಆದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಪರವಾಗಿ ಫಂಡ್ ಮ್ಯಾನೇಜರು ಈ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿರುತ್ತೋ ಅದನ್ನು ನಿರ್ವಹಣೆ ಮಾಡ್ತಾರೆ. ಹಾಗಾಗಿ ಅದು ಅದರ ಪಾಡಿಗೆ ಬೆಳೀತಾ ಹೋಗುತ್ತೆ. ನೀವು ಇಲ್ಲೂ ಕೂಡ ನೀವು ಲಂಸಮ್ ಆಗಿಯೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಜೊತೆಗೆ ಇಲ್ಲ ನಮಗೆ ಲಂಸಮ್ ಆಗಿ ಇಡಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಇದ್ದರೆ ಸಣ್ಣ ಸಣ್ಣ ಮೊತ್ತವನ್ನು ಪ್ರತಿ ತಿಂಗಳು SIP ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೂಲಕ ಇನ್ವೆಸ್ಟ್ ಮಾಡ್ತಾ ನಿಮ್ಮ ಹಣವನ್ನು ಬೆಳೆಸ್ತಾ ಹೋಗ್ಬೋದು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.